ಸಾಯಿ ಸಚ್ಚರಿತ್ರೆ ಅಧ್ಯಾಯ 14 ನಾಂದೇಡ್ನ ರುಟ್ಟಂಜಿ ವಾಡಿಯಾ ದಕ್ಷಿಣ ಮೀಮಾಂಸಾ ಕಳೆದ ಅಧ್ಯಾಯದಲ್ಲಿ ಬಾಬಾರವರ ಮಾತುಗಳು ಮತ್ತು ಕೃಪೆಯು ಗುಣಪಡಿಸಲಾಗದ ಅನೇಕ ರೋಗಗಳನ್ನು ಹೇಗೆ ಗುಣಪಡಿಸಿತು ಎಂಬುದನ್ನು ನಾವು ವಿವರಿಸಿದ್ದೇವೆ. ಈಗ ಬಾಬಾರವರು ಶ್ರೀ ರುಟ್ಟೋಂಜಿ ವಾಡಿಯಾ ಅವರಿಗೆ ಮಗುವನ್ನು ಹೇಗೆ ಅನುಗ್ರಹಿಸಿದರು ಎಂಬುದನ್ನು ವಿವರಿಸೋಣ. ಈ ಸಂತರ ಜೀವನವು ಒಳಗೆ ಮತ್ತು ಹೊರಗೆ ಸ್ವಾಭಾವಿಕವಾಗಿಯೇ ಸಿಹಿಯಾಗಿರುತ್ತದೆ. ಅವರ ವಿವಿಧ ಕ್ರಿಯೆಗಳು ಮತ್ತು ಅವರ ನೈಸರ್ಗಿಕ ಹೇಳಿಕೆಗಳು ಸಹ ಸಿಹಿಯಾಗಿರುತ್ತವೆ. ಅವರ ಜೀವನವು ಪರಮಾನಂದದ ಅವತಾರವಾಗಿದೆ. ಸಾಯಿಯವರು ತಮ್ಮ ಭಕ್ತರಿಗೆ ಅವರನ್ನು ಸ್ಮರಿಸುವ ಸಾಧನವಾಗಿ ಕಥೆಗಳನ್ನು ಹೇಳಿದರು. ಅವರು ಅವರಿಗೆ ಕರ್ತವ್ಯ ಮತ್ತು ಕ್ರಿಯೆಯ ವಿವಿಧ ಕಥೆಗಳನ್ನು ನೀಡಿದರು. ಅದು ಅಂತಿಮವಾಗಿ ಅವರನ್ನು ನಿಜವಾದ ಧರ್ಮಕ್ಕೆ ಕರೆದೊಯ್ಯಿತು. ಜನರು ಈ ಜಗತ್ತಿನಲ್ಲಿ ಸಂತೋಷದಿಂದ ಬದುಕಲು ಸಹಾಯ ಮಾಡುವುದು ಅವರ ಉದ್ದೇಶವಾಗಿರಬಹುದು, ಆದರೆ ಅವರು ಯಾವಾಗಲೂ ಜಾಗರೂಕರಾಗಿರುವುದನ್ನು ಮತ್ತು ಅವರ ಜೀವನದ ಉದ್ದೇಶವನ್ನು ಪಡೆಯುವುದನ್ನು ಖಚಿತಪಡಿಸಿಕೊಳ್ಳುವುದು ಆತ್ಮಸಾಕ್ಷಾತ್ಕಾರ. ನಮ್ಮ ಹಿಂದಿನ ಜನ್ಮಗಳಲ್ಲಿನ ಪುಣ್ಯಗಳ ಪರಿಣಾಮವಾಗಿ ನಾವು ಮಾನವ ದೇಹವನ್ನು ಪಡೆಯುತ್ತೇವೆ ಮತ್ತು ಅದರ ಸಹಾಯದಿಂದ ಈ ಜೀವನದಲ್ಲಿ ಭಕ್ತಿ ಮತ್ತು ಮುಕ್ತಿಯನ್ನು ಪಡೆಯುವುದು ಯೋಗ್ಯವಾಗಿದೆ. ಆದ್ದರಿಂದ ನಾವು ಎಂದಿಗೂ ಸೋಮಾರಿಯಾಗಬಾರದು, ಆದರೆ ನಮ್ಮ ಜೀವನದ ಅಂತ್ಯ ಮತ್ತು ಗುರಿಯನ್ನು ಪಡೆಯಲು ಯಾವಾಗಲೂ ಎಚ್ಚರವಾಗಿರಬೇಕು. ನೀವು ಪ್ರತಿದಿನ ಸಾಯಿಯವರ ಲೀಲೆಗಳನ್ನು, ಕಥೆಗಳನ್ನು ಕೇಳಿದರೆ ನೀವು ಯಾವಾಗಲೂ ಅವರನ್ನು ನೋಡುತ್ತೀರಿ. ನೀವು ಹಗಲು ರಾತ್ರಿಯಿಡೀ ಅವರನ್ನು ನೆನಪಿಸಿಕೊಳ್ಳುತ್ತೀರಿ. ನೀವು ಈ ರೀತಿ ಸಾಯಿಯನ್ನು ಸಮೀಕರಿಸಿದಾಗ ನಿಮ್ಮ ಮನಸ್ಸು ತನ್ನ ಚಂಚಲತೆಯನ್ನು ಕಳೆದುಕೊಳ್ಳುತ್ತದೆ ಮತ್ತು ನೀವು ಈ ರೀತಿ ಮುಂದುವರಿದರೆ ನಿಮ್ಮ ಮನಸ್ಸು ಅಂತಿಮವಾಗಿ ಶುದ್ಧ ಪ್ರಜ್ಞೆಯಲ್ಲಿ ಲೀನವಾಗುತ್ತದೆ. ನಾಂದೇಡ್ನ ರುಟ್ಟಂಜಿ. ಈಗ ಈ ಅಧ್ಯಾಯದ ಮುಖ್ಯ ಕಥೆಗೆ ಬರೋಣ. ನಿಜಾಂ ರಾಜ್ಯದ ನಾಂದೇಡ್ನಲ್ಲಿ ರುಟ್ಟೋಂಜಿ ಶಾಪುರ್ಜಿ ವಾಡಿಯಾ ಎಂಬ ಗಿರಣಿ ಗುತ್ತಿಗೆದಾರ ಮತ್ತು ವ್ಯಾಪಾರಿ ವಾಸಿಸುತ್ತಿದ್ದರು. ಅವರು ಬಹಳಷ್ಟು ಹಣವನ್ನು ಸಂಗ್ರಹಿಸಿದ್ದರು ಮತ್ತು ಹೊಲಗಳು ಮತ್ತು ಭೂಮಿಯನ್ನು ಸಂಪಾದಿಸಿದ್ದರು. ಅವರಿಗೆ ದನಗಳು, ಕುದುರೆಗಳು ಮತ್ತು ವಾಹನಗಳು ಇದ್ದವು ಮತ್ತು ಅವರು ಬಹಳ ಶ್ರೀಮಂತರಾಗಿದ್ದರು. ಎಲ್ಲ ಬಾಹ್ಯನೋಟಗಳಿಗೆ ಅವರು ತುಂಬಾ ಸಂತೋಷ ಮತ್ತು ಸಂತೃಪ್ತರಾಗಿದ್ದರು. ಆದರೆ ಆಂತರಿಕವಾಗಿ ಅವರು ಹಾಗೆ ಇರಲಿಲ್ಲ. ದೈವಿಕ ವಿತರಣೆಯು ಈ ಜಗತ್ತಿನಲ್ಲಿ ಯಾರೂ ಸಂಪೂರ್ಣವಾಗಿ ಸಂತೋಷ ಮತ್ತು ಶ್ರೀಮಂತರಾಗಿಲ್ಲ ಮತ್ತು ರುಟ್ಟೋಂಜಿ ಇದಕ್ಕೆ ಹೊರತಾಗಿಲ್ಲ. ಅವರು ಉದಾರ ಮತ್ತು ದಾನಶೀಲರಾಗಿದ್ದರು, ಬಡವರಿಗೆ ಆಹಾರ ಮತ್ತು ಬಟ್ಟೆಗಳನ್ನು ನೀಡಿದರು ಮತ್ತು ಎಲ್ಲರಿಗೂ ವಿವಿಧ ರೀತಿಯಲ್ಲಿ ಸಹಾಯ ಮಾಡಿದರು. ಜನರು ಅವರನ್ನು ಒಳ್ಳೆಯ ಮತ್ತು ಸಂತೋಷದ ವ್ಯಕ್ತಿ ಎಂದು ಭಾವಿಸಿದರು, ಆದರೆ ರುಟ್ಟೋಂಜಿ ಅವರಿಗೆ ಮಕ್ಕಳಿಲ್ಲದ ಕಾರಣ ದುಃಖಿತರಾಗಿದ್ದರು. ಭಕ್ತಿಯಿಲ್ಲದೆ ಕೀರ್ತನೆ, ಭಗವಂತನ ಮಹಿಮೆಗಳನ್ನು ಹಾಡುವುದು, ಲಯಬದ್ಧ ಪಕ್ಕವಾದ್ಯಗಳಿಲ್ಲದೆ ಸಂಗೀತ, ಸಾಮಾನ್ಯ ಜ್ಞಾನವಿಲ್ಲದೆ ಕಲೆಗಳಲ್ಲಿ ಪ್ರಾವೀಣ್ಯತೆ ಮತ್ತು ಪಶ್ಚಾತ್ತಾಪವಿಲ್ಲದೆ ತೀರ್ಥಯಾತ್ರೆ ಅಪೂರ್ಣವಾದಂತೆಯೇ ಮಕ್ಕಳಿಲ್ಲದ ಮನುಷ್ಯನ ಮನೆಯೂ ಸಹ ಅಪೂರ್ಣವಾಗಿದೆ. ರುಟ್ಟೋಂಜಿ ಯಾವಾಗಲೂ ಈ ವಿಷಯದ ಬಗ್ಗೆ ಚಿಂತಿಸುತ್ತಿದ್ದರು ಮತ್ತು ದೇವರು ನನಗೆ ಎಂದಾದರೂ ಮಗನನ್ನು ದಯಪಾಲಿಸುತ್ತಾನಾ ಎಂದು ಯೋಚಿಸುತ್ತಿದ್ದರು. ಹೀಗೆ ಅವರು ದುಃಖಿತರಾಗಿ ಕಾಣುತ್ತಿದ್ದರು ಮತ್ತು ತಮ್ಮ ಆಹಾರವನ್ನು ಸವಿಯಲಿಲ್ಲ. ಹಗಲು ರಾತ್ರಿ ತಮಗೆ ಪುತ್ರಪ್ರಾಪ್ತಿಯಾಗುತ್ತದೆಯೇ ಎಂಬ ಆತಂಕ ಅವರನ್ನು ಆವರಿಸಿತು. ಅವರಿಗೆ ದಾಸಗಣು ಮಹಾರಾಜರ ಬಗ್ಗೆ ಅಪಾರ ಗೌರವವಿತ್ತು. ಅವರನ್ನು ನೋಡಿ ತಮ್ಮ ಎಲ್ಲಾ ಸಮಸ್ಯೆಗಳ ಬಗ್ಗೆ ಹೇಳಿದರು. ದಾಸಗಣು ಅವರಿಗೆ ಶಿರಡಿಗೆ ಹೋಗಿ ಬಾಬಾರ ದರ್ಶನ ಪಡೆದು ಅವರ ಪಾದಗಳಿಗೆ ಬಿದ್ದು ಆಶೀರ್ವಾದ ಪಡೆಯುವಂತೆ ಸಲಹೆ ನೀಡಿದರು. ರುಟ್ಟೋಂಜಿ ಈ ವಿಚಾರವನ್ನು ಇಷ್ಟಪಟ್ಟು ಶಿರಡಿಗೆ ಹೋಗಲು ನಿರ್ಧರಿಸಿದರು. ಕೆಲವು ದಿನಗಳ ನಂತರ ಅವರು ಶಿರಡಿಗೆ ಹೋಗಿ ಬಾಬಾರ ದರ್ಶನ ಪಡೆದು ಅವರ ಪಾದಗಳಿಗೆ ಬಿದ್ದರು. ನಂತರ ಒಂದು ಬುಟ್ಟಿಯನ್ನು ತೆರೆದು ಸುಂದರವಾದ ಹೂವಿನ ಹಾರವನ್ನು ತೆಗೆದು ಬಾಬಾರ ಕುತ್ತಿಗೆಗೆ ಇಟ್ಟು ಅವರಿಗೆ ಹಣ್ಣುಗಳ ಬುಟ್ಟಿಯನ್ನು ಅರ್ಪಿಸಿದರು. ನಂತರ ಅವರು ಬಹಳ ಗೌರವದಿಂದ ಬಾಬಾರ ಬಳಿ ಕುಳಿತು ಅವರನ್ನು ಪ್ರಾರ್ಥಿಸುತ್ತಾ, ಕಷ್ಟದ ಪರಿಸ್ಥಿತಿಯಲ್ಲಿರುವ ಅನೇಕ ಜನರು ನಿಮ್ಮ ಬಳಿಗೆ ಬರುತ್ತಾರೆ ಮತ್ತು ನೀವು ತಕ್ಷಣ ಅವರನ್ನು ನಿವಾರಿಸುತ್ತೀರಿ. ಇದನ್ನು ಕೇಳಿ ನಾನು ಆತಂಕದಿಂದ ನಿಮ್ಮ ಪಾದಗಳನ್ನು ಹುಡುಕಿದೆ. ದಯವಿಟ್ಟು ನನ್ನನ್ನು ನಿರಾಶೆಗೊಳಿಸಬೇಡಿ. ನಂತರ ಸಾಯಿಬಾಬಾರವರು ರುಟ್ಟೋಂಜಿ ಅವರಿಂದ 5 ರೂಪಾಯಿ ದಕ್ಷಿಣೆಯನ್ನು ಕೇಳಿದರು. ಅದನ್ನು ರುಟ್ಟೋಂಜಿ ಅವರು ನೀಡಲು ಉದ್ದೇಶಿಸಿದ್ದರು, ಆದರೆ ಅವರು ಈಗಾಗಲೇ 3 ರೂಪಾಯಿ 14 ಪೈಸೆಗಳನ್ನು ಪಡೆದಿದ್ದಾರೆ ಮತ್ತು ರುಟ್ಟೋಂಜಿ ಅವರು ಬಾಕಿ ಹಣವನ್ನು ಮಾತ್ರ ಪಾವತಿಸಬೇಕು ಎಂದು ಹೇಳಿದರು. ಇದನ್ನು ಕೇಳಿ ರುಟ್ಟೋಂಜಿ ಸ್ವಲ್ಪ ಗೊಂದಲಕ್ಕೊಳಗಾದರು. ಅವರು ಶಿರಡಿಗೆ ಹೋಗಿದ್ದು ಇದೇ ಮೊದಲು, ಹಾಗಾದರೆ ಬಾಬಾ ಅವರಿಂದ ಹಿಂದೆ 3 ರೂಪಾಯಿ 14 ಪೈಸೆಗಳನ್ನು ಹೇಗೆ ಪಡೆದರು? ಅವರು ಒಗಟನ್ನು ಬಿಡಿಸಲು ಸಾಧ್ಯವಾಗಲಿಲ್ಲ. ಆದರೆ ಅವರು ಬಾಬಾರ ಪಾದಗಳ ಬಳಿ ಕುಳಿತು ಬಾಬಾರಿಗೆ ಕೇಳಿದ ದಕ್ಷಿಣೆಯ ಬಾಕಿಯನ್ನು ನೀಡಿದರು. ಅವರು ಬಾಬಾರವರಿಗೆ ಸಹಾಯ ಕೇಳಲು ಏಕೆ ಬಂದಿದ್ದಾರೆಂದು ವಿವರಿಸಿದರು ಮತ್ತು ಬಾಬಾ ಅವರಿಗೆ ಪುತ್ರನನ್ನು ಅನುಗ್ರಹಿಸುವಂತೆ ಪ್ರಾರ್ಥಿಸಿದರು.
ಬಾಬಾ ಭಾವುಕರಾದರು, ಚಿಂತಿಸಬೇಡಿ ಮತ್ತು ಅವರ ಕೆಟ್ಟ ದಿನಗಳು ಮುಗಿದಿವೆ ಎಂದು ಹೇಳಿದರು. ನಂತರ ಅವರು ಅವರಿಗೆ ಉದಿಯನ್ನು ನೀಡಿದರು. ಅವರ ತಲೆಯ ಮೇಲೆ ಕೈಯಿಟ್ಟು ಅಲ್ಲಾಹನು ದೇವರು ಅವರ ಹೃದಯದ ಆಸೆಗಳನ್ನು ಪೂರೈಸುತ್ತಾನೆ ಎಂದು ಆಶೀರ್ವದಿಸಿದರು. ನಂತರ ಬಾಬಾ ಅವರಿಂದ ರಜೆ ಪಡೆದ ನಂತರ ರುಟ್ಟೋಂಜಿ ನಾಂದೇಡ್ಗೆ ಹಿಂತಿರುಗಿ ಶಿರ್ಡಿಯಲ್ಲಿ ನಡೆದ ಎಲ್ಲವನ್ನೂ ದಾಸಗಣುವಿಗೆ ತಿಳಿಸಿದರು. ಅಲ್ಲಿ ಎಲ್ಲವೂ ಚೆನ್ನಾಗಿ ನಡೆಯಿತು ಮತ್ತು ಬಾಬಾ ಅವರ ದರ್ಶನ ಮತ್ತು ಆಶೀರ್ವಾದಗಳನ್ನು ಪಡೆದಿದ್ದೇನೆ ಎಂದು ಅವರು ಹೇಳಿದರು. ಆದರೆ ಅವರಿಗೆ ಅರ್ಥವಾಗದ ಒಂದು ವಿಷಯವಿತ್ತು. ಬಾಬಾ ಅವರು ಮೊದಲು ಅವರಿಂದ ₹3.14 ಪಡೆದಿದ್ದರು ಎಂದು ಹೇಳಿದರು. ಅವರು ದಾಸಗಣುವಿಗೆ, ಇದು ಶಿರ್ಡಿಗೆ ನನ್ನ ಮೊದಲ ಪ್ರವಾಸವಾಗಿತ್ತು, ಹಾಗಾದರೆ ನಾನು ಅವರಿಗೆ ಆ ಹಣವನ್ನು ಹೇಗೆ ನೀಡಬಲ್ಲೆ ಎಂದು ಕೇಳಿದರು. ದಾಸಗಣುವಿಗೂ ಗೊಂದಲವಾಯಿತು ಮತ್ತು ಅವರು ಅದರ ಬಗ್ಗೆ ಬಹಳ ಸಮಯ ಯೋಚಿಸಿದರು. ಸ್ವಲ್ಪ ಸಮಯದ ನಂತರ ಶಿರ್ಡಿ ಪ್ರವಾಸಕ್ಕೆ ಕೆಲವು ದಿನಗಳ ಮೊದಲು ರುಟ್ಟೋಂಜಿ ಅವರು ಮೌಲಿ ಸಾಹೇಬ್ ಎಂಬ ಮುಸ್ಲಿಂ ಸಂತರನ್ನು ಸ್ವೀಕರಿಸಿದ್ದರು ಮತ್ತು ಅವರ ಸ್ವಾಗತಕ್ಕಾಗಿ ಸ್ವಲ್ಪ ಹಣವನ್ನು ಖರ್ಚು ಮಾಡಿದ್ದರು ಎಂದು ದಾಸಗಣುವಿಗೆ ಅನಿಸಿತು. ಮೌಲಿ ಸಾಹೇಬ್ ನಾಂದೇಡ್ನ ಜನರಿಗೆ ಚಿರಪರಿಚಿತ ಸಂತರಾಗಿದ್ದರು. ರುಟ್ಟೋಂಜಿ ಶಿರ್ಡಿಗೆ ಹೋಗಲು ನಿರ್ಧರಿಸುವ ಮೊದಲು ಮೌಲಿ ಸಾಹೇಬ್ ರುಟ್ಟೋಂಜಿಯನ್ನು ಭೇಟಿ ಮಾಡಲು ಆಕಸ್ಮಿಕವಾಗಿ ಬಂದರು. ರುಟ್ಟೋಂಜಿ ಅವರನ್ನು ತಿಳಿದಿದ್ದರು ಮತ್ತು ಅವರನ್ನು ಪ್ರೀತಿಸುತ್ತಿದ್ದರು, ಆದ್ದರಿಂದ ಅವರು ಅವರ ಗೌರವಾರ್ಥವಾಗಿ ಒಂದು ಸಣ್ಣ ಔತಣಕೂಟವನ್ನು ನೀಡಿದರು. ದಾಸಗಣು ರುಟ್ಟೋಂಜಿ ಅವರಿಂದ ಈ ಸ್ವಾಗತ ಸಮಾರಂಭದ ಖರ್ಚುಗಳ ಜ್ಞಾಪಕ ಪತ್ರವನ್ನು ಪಡೆದರು ಮತ್ತು ಎಲ್ಲರೂ ಖರ್ಚು ನಿಖರವಾಗಿ ₹3.14 ಎಂದು ನೋಡಿ ಆಶ್ಚರ್ಯಚಕಿತರಾದರು. ಹೆಚ್ಚೇನೂ ಇಲ್ಲ, ಕಡಿಮೆಯೂ ಇಲ್ಲ, ಬಾಬಾ ಸರ್ವಜ್ಞರೆಂದು ಮತ್ತು ಅವರು ಶಿರ್ಡಿಯಲ್ಲಿ ವಾಸಿಸುತ್ತಿದ್ದರು, ಎಲ್ಲೆಡೆ ಏನು ನಡೆಯುತ್ತಿದೆ ಎಂದು ಅವರಿಗೆ ತಿಳಿದಿತ್ತು ಎಂದು ಅವರೆಲ್ಲರಿಗೂ ತಿಳಿದುಬಂದಿತು. ವಾಸ್ತವವಾಗಿ ಅವರು ಭೂತ, ವರ್ತಮಾನ ಮತ್ತು ಭವಿಷ್ಯವನ್ನು ತಿಳಿದಿದ್ದರು ಮತ್ತು ಯಾರೊಂದಿಗಾದರೂ ತಮ್ಮನ್ನು ಹೃದಯ ಮತ್ತು ಆತ್ಮದೊಂದಿಗೆ ಗುರುತಿಸಿಕೊಳ್ಳಬಲ್ಲರು. ಈ ವಿವರಣೆಯಿಂದ ರುಟ್ಟಂಜಿ ತೃಪ್ತರಾದರು ಮತ್ತು ಬಾಬಾ ಅವರ ಮೇಲಿನ ನಂಬಿಕೆ ದೃಢವಾಯಿತು ಮತ್ತು ಹೆಚ್ಚಾಯಿತು. ಕಾಲಕ್ರಮೇಣ ಅವರಿಗೆ ಗಂಡು ಮಗು ಜನಿಸಿತು ಮತ್ತು ಅವರ ಸಂತೋಷಕ್ಕೆ ಮಿತಿಯೇ ಇರಲಿಲ್ಲ. ಅವರಿಗೆ ಒಟ್ಟು 12 ಮಕ್ಕಳಿದ್ದರು ಎಂದು ಹೇಳಲಾಗುತ್ತದೆ. ಅವರಲ್ಲಿ ಕೇವಲ 4 ಮಾತ್ರ ಬದುಕುಳಿದರು. ದಕ್ಷಿಣ ಮೀಮಾಂಸಾ. ಈಗ ಈ ಅಧ್ಯಾಯವನ್ನು ದಕ್ಷಿಣೆಯ ಬಗ್ಗೆ ಕೆಲವು ಮಾತುಗಳೊಂದಿಗೆ ಮುಗಿಸೋಣ. ಬಾಬಾ ಯಾವಾಗಲೂ ತನ್ನನ್ನು ನೋಡಲು ಹೋದ ಜನರಿಂದ ದಕ್ಷಿಣೆಯನ್ನು ಕೇಳುತ್ತಿದ್ದರು ಎಂಬುದು ಎಲ್ಲರಿಗೂ ತಿಳಿದಿರುವ ಸಂಗತಿ. ಯಾರಾದರೂ ಒಂದು ಪ್ರಶ್ನೆಯನ್ನು ಕೇಳಬಹುದು, ಬಾಬಾ ಒಬ್ಬ ಫಕೀರನಾಗಿದ್ದರೆ ಮತ್ತು ಲೌಕಿಕ ಆಸ್ತಿಯಿಂದ ಸಂಪೂರ್ಣವಾಗಿ ದೂರವಾಗಿದ್ದರೆ ಅವರು ದಕ್ಷಿಣೆಯನ್ನು ಏಕೆ ಕೇಳಬೇಕು ಮತ್ತು ಹಣದ ಬಗ್ಗೆ ಏಕೆ ಕಾಳಜಿ ವಹಿಸಬೇಕು? ನಾವು ಈ ಪ್ರಶ್ನೆಯನ್ನು ವಿಶಾಲವಾಗಿ ಪರಿಗಣಿಸೋಣ. ಬಹಳ ಕಾಲ ಬಾಬಾ ಏನನ್ನೂ ಸ್ವೀಕರಿಸಲಿಲ್ಲ. ಅವರು ಸುಟ್ಟ ಬೆಂಕಿಕಡ್ಡಿಗಳನ್ನು ಸಂಗ್ರಹಿಸಿಟ್ಟು ತಮ್ಮ ಜೇಬುಗಳನ್ನು ತುಂಬಿಸಿಕೊಂಡರು. ಅವರು ಭಕ್ತರಾಗಲಿ ಅಥವಾ ಇತರರಾಗಲಿ ಯಾರಿಂದಲೂ ಏನನ್ನೂ ಕೇಳುತ್ತಿರಲಿಲ್ಲ. ಯಾರಾದರೂ ಅವರಿಗೆ 1 ಪೈಸೆ ಅಥವಾ 2 ಪೈಸೆ ಅರ್ಪಿಸಿದರೆ ಅವರು ಎಣ್ಣೆ ಅಥವಾ ತಂಬಾಕನ್ನು ಖರೀದಿಸುತ್ತಿದ್ದರು. ಅವರು ತಂಬಾಕನ್ನು ಇಷ್ಟಪಡುತ್ತಿದ್ದರು, ಏಕೆಂದರೆ ಅವರು ಯಾವಾಗಲೂ ಬೀಡಿ ಅಥವಾ ಚಿಲಿಂ ಮಣ್ಣಿನ ಪೈಪ್ ಸೇದುತ್ತಿದ್ದರು. ಆಗ ಜನರು ಸಂತರನ್ನು ಖಾಲಿ ಕೈಯಲ್ಲಿ ನೋಡಲಾಗುವುದಿಲ್ಲ ಎಂದು ಭಾವಿಸಿ ಬಾಬಾರ ಮುಂದೆ ಕೆಲವು ನಾಣ್ಯಗಳನ್ನು ಇಟ್ಟರು. ಅವರ ಮುಂದೆ 1 ಪೈಸೆ ಇಟ್ಟರೆ ಅವರು ಅದನ್ನು ಜೇಬಿನಲ್ಲಿ ಹಾಕುತ್ತಿದ್ದರು ಮತ್ತು ಅದು 2 ಪೈಸೆ ನಾಣ್ಯವಾಗಿದ್ದರೆ ಅದನ್ನು ತಕ್ಷಣವೇ ಹಿಂತಿರುಗಿಸಲಾಗುತ್ತಿತ್ತು. ನಂತರ ಬಾಬಾರ ಖ್ಯಾತಿಯು ಎಲ್ಲೆಡೆ ಹರಡಿದ ನಂತರ ಜನರು ಸಂಖ್ಯೆಯಲ್ಲಿ ಸೇರಲು ಪ್ರಾರಂಭಿಸಿದರು ಮತ್ತು ಬಾಬಾ ಅವರಿಂದ ದಕ್ಷಿಣೆಯನ್ನು ಕೇಳಲು ಪ್ರಾರಂಭಿಸಿದರು. ಚಿನ್ನದ ನಾಣ್ಯವನ್ನು ಅರ್ಪಿಸದ ಹೊರತು ದೇವರ ಪೂಜೆ ಪೂರ್ಣಗೊಳ್ಳುವುದಿಲ್ಲ ಎಂದು ಶ್ರುತಿ ವೇದದಲ್ಲಿ ಹೇಳಲಾಗಿದೆ. ದೇವರನ್ನು ಪೂಜಿಸುವಾಗ ನಾಣ್ಯ ಅಗತ್ಯವಿದ್ದರೆ ಸಂತರನ್ನು ಪೂಜಿಸುವಾಗ ಅದು ಏಕೆ ಆಗಬಾರದು? ಕೊನೆಯದಾಗಿ ದೇವರು, ರಾಜ, ಸಂತ ಅಥವಾ ಗುರುಗಳನ್ನು ನೋಡಲು ಹೋದಾಗ ಅವನು ಬರಿಗೆಯಲ್ಲಿ ಹೋಗಬಾರದು, ಅವನು ಏನನ್ನಾದರೂ ಅರ್ಪಿಸಬೇಕು ಎಂದು ಶಾಸ್ತ್ರಗಳು ಹೇಳುತ್ತವೆ. ಈ ಸಂಬಂಧದಲ್ಲಿ ಉಪನಿಷತ್ತುಗಳು ಶಿಫಾರಸು ಮಾಡಿದ ನಿಯಮಗಳನ್ನು ನಾವು ಗಮನಿಸಬಹುದು. ಬೃಹದಾರಣ್ಯಕ ಉಪನಿಷತ್ತು ಹೇಳುವಂತೆ ಭಗವಾನ್ ಪ್ರಜಾಪತಿ ದೇವರುಗಳು ಮನುಷ್ಯರು ಮತ್ತು ರಾಕ್ಷಸರಿಗೆ ಅ-ದೈ ಎಂಬ ಒಂದೇ ಅಕ್ಷರದಿಂದ ಸಲಹೆ ನೀಡಿದರು. ಈ ಅಕ್ಷರದಿಂದ ದೇವರುಗಳು ಅ-ದಮ ಸ್ವನಿಯಂತ್ರಣವನ್ನು ಅಭ್ಯಾಸ ಮಾಡಬೇಕೆಂದು ಅರ್ಥ ಮಾಡಿಕೊಂಡರು. ಆದರೆ ಮಾನವರು ಅ-ದಾನವನ್ನು ಅಭ್ಯಾಸ ಮಾಡಬೇಕೆಂದು ಅರ್ಥ ಮಾಡಿಕೊಂಡರು ಮತ್ತು ರಾಕ್ಷಸರು ಈ ದಯ ಕರುಣೆಯನ್ನು ಅಭ್ಯಾಸ ಮಾಡಬೇಕೆಂದು ಅರ್ಥ ಮಾಡಿಕೊಂಡರು. ತೈತಿರಿಯ ಉಪನಿಷತ್ತಿನ ಶಿಕ್ಷಕರು ತಮ್ಮ ಶಿಷ್ಯರಿಗೆ ದಾನ ಮತ್ತು ಇತರ ಸದ್ಗುಣಗಳನ್ನು ಅಭ್ಯಾಸ ಮಾಡಲು ಪ್ರೋತ್ಸಾಹಿಸುತ್ತಾರೆ. ದಾನದ ಬಗ್ಗೆ ಅವರು ಹೀಗೆ ಹೇಳುತ್ತಾರೆ: ನಂಬಿಕೆಯಿಂದ ನೀಡಿ, ಉದಾರವಾಗಿ ನೀಡಿ, ವಿನಮ್ರತೆಯಿಂದ, ಭಯಭಕ್ತಿಯಿಂದ ಮತ್ತು ಸಹಾನುಭೂತಿಯಿಂದ ನೀಡಿ.
ಭಕ್ತರಿಗೆ ದಾನದ ಪಾಠವನ್ನು ಕಲಿಸಲು ಮತ್ತು ಹಣದ ಮೇಲಿನ ಅವರ ಮೋಹವನ್ನು ತೆಗೆದುಹಾಕಲು ಮತ್ತು ಅವರ ಮನಸ್ಸನ್ನು ಶುದ್ಧೀಕರಿಸಲು ಬಾಬಾ ಅವರಿಂದ ದಕ್ಷಿಣೆಯನ್ನು ಕೇಳಿದರು. ಆದರೆ ಒಂದು ವಿಶಿಷ್ಟತೆ ಇತ್ತು. ಬಾಬಾ ಅವರು ತಾವು ಪಡೆದದ್ದಕ್ಕಿಂತ 100 ಪಟ್ಟು ಅಥವಾ ಅದಕ್ಕಿಂತ ಹೆಚ್ಚು ಬಾರಿ ಭಕ್ತನಿಗೆ ಹಿಂತಿರುಗಿಸಬೇಕೆಂದು ಹೇಳಿದರು. ಇದು ಸಂಭವಿಸಿದ ಹಲವು ಸಂದರ್ಭಗಳಿವೆ. ಒಂದು ಉದಾಹರಣೆಯನ್ನು ಉಲ್ಲೇಖಿಸುವುದಾದರೆ, ಪ್ರಸಿದ್ಧ ನಟ ಶ್ರೀ ಗಣಪತರಾವ್ ಬೋದಾಸ್ ಅವರು ತಮ್ಮ ಮರಾಠಿ ಆತ್ಮಚರಿತ್ರೆಯಲ್ಲಿ ಹೇಳುತ್ತಾರೆ, ಬಾಬಾ ಅವರನ್ನು ದಕ್ಷಿಣೆಗಾಗಿ ಆಗಾಗ್ಗೆ ಒತ್ತಾಯಿಸಿದಾಗ ಅವರು ತಮ್ಮ ಹಣದ ಚೀಲವನ್ನು ತಮ್ಮ ಮುಂದೆ ಖಾಲಿ ಮಾಡಿದರು. ಇದರ ಫಲಿತಾಂಶವೆಂದರೆ, ಶ್ರೀ ಬೋದಾಸ್ ಹೇಳುವಂತೆ, ಅವರ ನಂತರದ ಜೀವನದಲ್ಲಿ ಅವರಿಗೆ ಎಂದಿಗೂ ಹಣದ ಕೊರತೆಯಾಗಲಿಲ್ಲ, ಏಕೆಂದರೆ ಅದು ಅವರಿಗೆ ಹೇರಳವಾಗಿ ಬಂದಿತು. ದಕ್ಷಿಣೆಗೆ ದ್ವಿತೀಯ ಅರ್ಥಗಳು ಇದ್ದವು. ಹಲವು ಸಂದರ್ಭಗಳಲ್ಲಿ ಬಾಬಾ ಯಾವುದೇ ಹಣವನ್ನು ಬಯಸಲಿಲ್ಲ. 2 ನಿದರ್ಶನಗಳನ್ನು ಉಲ್ಲೇಖಿಸುವುದಾದರೆ, ಬಾಬಾ ಪ್ರೊ. ಜಿ ನಾರ್ಕೆ ಅವರಿಂದ 15 ರೂಪಾಯಿಗಳನ್ನು ದಕ್ಷಿಣೆಯಾಗಿ ಕೇಳಿದರು. ಅವರು ತಮ್ಮ ಬಳಿ 1 ಪೈಸೆಯೂ ಇಲ್ಲ ಎಂದು ಉತ್ತರಿಸಿದರು. ಆಗ ಬಾಬಾ ಹೇಳಿದರು, ನಿಮ್ಮಲ್ಲಿ ಹಣವಿಲ್ಲ ಎಂದು ನನಗೆ ತಿಳಿದಿದೆ, ಆದರೆ ನೀವು ಯೋಗವಶಿಷ್ಠವನ್ನು ಓದುತ್ತಿದ್ದೀರಿ. ಅದರಿಂದ ನನಗೆ ದಕ್ಷಿಣೆ ಕೊಡಿ. ಈ ಸಂದರ್ಭದಲ್ಲಿ ದಕ್ಷಿಣೆ ನೀಡುವುದು ಎಂದರೆ ಪುಸ್ತಕದಿಂದ ಪಾಠಗಳನ್ನು ಪಡೆದು ಬಾಬಾ ವಾಸಿಸುವ ಹೃದಯದಲ್ಲಿ ಇಡುವುದು. ಇನ್ನೊಂದು ಸಂದರ್ಭದಲ್ಲಿ ಬಾಬಾ ಒಬ್ಬ ಮಹಿಳೆಗೆ ಶ್ರೀಮತಿ ಆರ್.ಎ. ತಾರ್ಕಡ್ 6 ರೂಪಾಯಿಗಳನ್ನು ದಕ್ಷಿಣೆಯಾಗಿ ನೀಡುವಂತೆ ಕೇಳಿದರು. ನೀಡಲು ಏನೂ ಇಲ್ಲದ ಕಾರಣ ಆ ಮಹಿಳೆ ಮುಜುಗರಕ್ಕೊಳಗಾದಳು. ಆಗ ಅವಳ ಪತಿ ಅವಳಿಗೆ ಬಾಬಾ ತನ್ನ 6 ಒಳಗಿನ ಶತ್ರುಗಳನ್ನು ಕಾಮ, ಕೋಪ, ದುರಾಸೆ ಇತ್ಯಾದಿ ತನಗೆ ಒಪ್ಪಿಸಬೇಕೆಂದು ಬಯಸುತ್ತಾನೆ ಎಂದು ವಿವರಿಸಿದರು. ಬಾಬಾ ಈ ವಿವರಣೆಯನ್ನು ಒಪ್ಪಿಕೊಂಡರು. ಬಾಬಾ ದಕ್ಷಿಣೆಯ ರೂಪದಲ್ಲಿ ಬಹಳಷ್ಟು ಹಣವನ್ನು ಸಂಗ್ರಹಿಸಿದರು. ಅದೇ ದಿನ ಇಡೀ ಮೊತ್ತವನ್ನು ಹಂಚುತ್ತಿದ್ದರು ಮತ್ತು ಮರುದಿನ ಬೆಳಿಗ್ಗೆ ಅವರು ಮತ್ತೆ ಬಡ ಫಕೀರರಾದರು ಎಂಬುದನ್ನು ಗಮನಿಸಬೇಕು. ಸುಮಾರು 10 ವರ್ಷಗಳ ಕಾಲ ಸಾವಿರಾರು ರೂಪಾಯಿಗಳನ್ನು ದಕ್ಷಿಣೆಯ ರೂಪದಲ್ಲಿ ಪಡೆದ ನಂತರ ಬಾಬಾ ಮಹಾಸಮಾಧಿಯಾದಾಗ ಅವರ ಬಳಿ ಕೆಲವೇ ರೂಪಾಯಿಗಳಿದ್ದವು. ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಬಾಬಾ ತಮ್ಮ ಭಕ್ತರಿಂದ ದಕ್ಷಿಣೆಯನ್ನು ತೆಗೆದುಕೊಳ್ಳುವ ಪ್ರಮುಖ ಉದ್ದೇಶ ಅವರಿಗೆ ತ್ಯಾಗ ಮತ್ತು ಶುದ್ಧೀಕರಣದ ಪಾಠಗಳನ್ನು ಕಲಿಸುವುದಾಗಿತ್ತು. ಪೋಸ್ಟರ್ ಸ್ಕ್ರಿಪ್ಟ್. ಥಾಣೆಯ ಶ್ರೀ ಬಿ.ವಿ. ದೇವ್ ನಿವೃತ್ತ ಮಾಮ್ಲತಾರ್ ಮತ್ತು ಬಾಬಾರ ಮಹಾನ್ ಭಕ್ತರು ಶ್ರೀ ಸಾಯಿ ಲೀಲಾ ಪತ್ರಿಕೆಯಲ್ಲಿ ಈ ವಿಷಯದ ಬಗ್ಗೆ ದಕ್ಷಿಣ ಒಂದು ಲೇಖನವನ್ನು ಬರೆದಿದ್ದಾರೆ. ಇದರಲ್ಲಿ ಅವರು ಇತರ ವಿಷಯಗಳ ಜೊತೆಗೆ ಈ ಕೆಳಗಿನವುಗಳನ್ನು ಹೇಳುತ್ತಾರೆ. ಬಾಬಾ ಎಲ್ಲರಿಂದಲೂ ದಕ್ಷಿಣೆಯನ್ನು ಕೇಳುತ್ತಿರಲಿಲ್ಲ. ಯಾರಾದರೂ ಕೇಳದೆ ದಕ್ಷಿಣೆಯನ್ನು ಕೊಟ್ಟರೆ ಅವರು ಕೆಲವೊಮ್ಮೆ ಅದನ್ನು ಸ್ವೀಕರಿಸಿದರು ಮತ್ತು ಇತರ ಸಮಯಗಳಲ್ಲಿ ಅವರು ಅದನ್ನು ನಿರಾಕರಿಸಿದರು. ಅವರು ಅದನ್ನು ಕೆಲವು ಭಕ್ತರಿಂದ ಮಾತ್ರ ಕೇಳಿದರು. ಬಾಬಾ ಕೇಳಿದರೆ ಮಾತ್ರ ದಕ್ಷಿಣೆಯನ್ನು ನೀಡುತ್ತಾರೆ ಎಂದು ಭಾವಿಸಿದ ಭಕ್ತರಿಂದ ಅವರು ಎಂದಿಗೂ ಅದನ್ನು ಕೇಳಲಿಲ್ಲ. ಯಾರಾದರೂ ಅವರ ಇಚ್ಛೆಗೆ ವಿರುದ್ಧವಾಗಿ ಅದನ್ನು ಅರ್ಪಿಸಿದರೆ ಅವರು ಅದನ್ನು ಮುಟ್ಟಲಿಲ್ಲ ಮತ್ತು ಅವರು ಅದನ್ನು ಅಲ್ಲಿಯೇ ಬಿಟ್ಟರೆ ಬಾಬಾ ಅದನ್ನು ತೆಗೆದುಕೊಂಡು ಹೋಗಲು ಹೇಳಿದರು. ಭಕ್ತರಿಂದ ಅವರ ಇಚ್ಛೆ, ಭಕ್ತಿ ಮತ್ತು ಅನುಕೂಲಕ್ಕೆ ಅನುಗುಣವಾಗಿ ಅವರು ಸಣ್ಣ ಅಥವಾ ದೊಡ್ಡ ಮೊತ್ತವನ್ನು ಕೇಳಿದರು. ಅವರು ಮಹಿಳೆಯರು ಮತ್ತು ಮಕ್ಕಳಿಂದಲೂ ಸಹ ಅದನ್ನು ಕೇಳಿದರು. ಅವರು ಎಲ್ಲಾ ಶ್ರೀಮಂತರು ಅಥವಾ ಎಲ್ಲಾ ಬಡವರನ್ನು ಎಂದಿಗೂ ಕೇಳಲಿಲ್ಲ. ಬಾಬಾ ಅವರು ದಕ್ಷಿಣೆಯನ್ನು ಕೇಳಿದವರ ಮೇಲೆ ಎಂದಿಗೂ ಕೋಪಗೊಳ್ಳುತ್ತಿರಲಿಲ್ಲ ಮತ್ತು ಅದನ್ನು ನೀಡಲಿಲ್ಲ. ಒಬ್ಬ ಭಕ್ತನು ಬಾಬಾ ಅವರಿಗೆ ದಕ್ಷಿಣೆಯನ್ನು ನೀಡಲು ಮರೆತ ಸ್ನೇಹಿತನ ಮೂಲಕ ಕಳುಹಿಸಿದರೆ ಅವರು ಹೇಗೋ ಅದನ್ನು ಅವರಿಗೆ ನೆನಪಿಸಿ ಅದನ್ನು ಪಾವತಿಸುವಂತೆ ಮಾಡಿದರು. ಕೆಲವು ಸಂದರ್ಭಗಳಲ್ಲಿ ಬಾಬಾ ದಕ್ಷಿಣೆಯಾಗಿ ನೀಡಿದ ಮೊತ್ತದಿಂದ ಒಂದು ನಿರ್ದಿಷ್ಟ ಮೊತ್ತವನ್ನು ಹಿಂದಿರುಗಿಸುತ್ತಿದ್ದರು ಮತ್ತು ದಾನಿಯು ಅದನ್ನು ಕಾವಲು ಕಾಯುವಂತೆ ಅಥವಾ ಪೂಜೆಗಾಗಿ ತನ್ನ ದೇವಾಲಯದಲ್ಲಿ ಇಡುವಂತೆ ಕೇಳುತ್ತಿದ್ದರು. ಈ ವಿಧಾನವು ದಾನಿಗೆ ಅಪಾರ ಪ್ರಯೋಜನವನ್ನು ನೀಡುತ್ತಿತ್ತು. ಯಾರಾದರೂ ಅವರು ಮೂಲತಃ ನೀಡಲು ಉದ್ದೇಶಿಸಿದ್ದಕ್ಕಿಂತ ಹೆಚ್ಚಿನದನ್ನು ನೀಡಿದರೆ ಬಾಬಾ ಹೆಚ್ಚುವರಿ ಮೊತ್ತವನ್ನು ಹಿಂದಿರುಗಿಸಿದರು. ಕೆಲವೊಮ್ಮೆ ಅವರು ಕೆಲವರಿಂದ ಅವರು ಮೂಲತಃ ನೀಡಲು ಉದ್ದೇಶಿಸಿದ್ದಕ್ಕಿಂತ ಹೆಚ್ಚಿನ ದಕ್ಷಿಣೆಯನ್ನು ಕೇಳಿದರು ಮತ್ತು ಅವರ ಬಳಿ ಹಣವಿಲ್ಲದಿದ್ದರೆ ಅದನ್ನು ಇತರರಿಂದ ಪಡೆಯಲು ಅಥವಾ ಎರವಲು ಪಡೆಯಲು ಕೇಳಿದರು. ಕೆಲವರಿಂದ ಅವರು ದಿನಕ್ಕೆ 3 ಅಥವಾ 4 ಬಾರಿ ದಕ್ಷಿಣೆಯನ್ನು ಕೇಳಿದರು. ದಕ್ಷಿಣೆಯಾಗಿ ಸಂಗ್ರಹಿಸಿದ ಮೊತ್ತದಲ್ಲಿ ಬಾಬಾ ತಮ್ಮ ಸ್ವಂತ ಹಿತಕ್ಕಾಗಿ ಬಹಳ ಕಡಿಮೆ ಖರ್ಚು ಮಾಡಿದರು. ತಮ್ಮ ಚಿಲಿಂ, ಮಣ್ಣಿನ ಪೈಪ್ ಗಾಗಿ ತಂಬಾಕು ಮತ್ತು ಅವರ ಧ್ವನಿ ಪವಿತ್ರ ಬೆಂಕಿ ಗಾಗಿ ಇಂಧನವನ್ನು ಖರೀದಿಸಲು. ಉಳಿದದ್ದನ್ನು ಅವರು ವಿವಿಧ ವ್ಯಕ್ತಿಗಳಿಗೆ ವಿವಿಧ ಪ್ರಮಾಣದಲ್ಲಿ ದಾನವಾಗಿ ವಿತರಿಸಿದರು. ಶಿರಡಿ ಸಂಸ್ಥಾನದ ಎಲ್ಲಾ ಸಾಮಗ್ರಿಗಳನ್ನು ರಾಧಾಕೃಷ್ಣಮಾಯಿಯವರ ಸಲಹೆ ಮತ್ತು ಸಲಹೆಯ ಮೇರೆಗೆ ವಿವಿಧ ಶ್ರೀಮಂತ ಭಕ್ತರು ತಂದಿದ್ದರು. ಬಾಬಾ ಯಾವಾಗಲೂ ಕೋಪಗೊಳ್ಳುತ್ತಿದ್ದರು ಮತ್ತು ದುಬಾರಿ ವಸ್ತುಗಳನ್ನು ತಂದವರನ್ನು ಗದರಿಸುತ್ತಿದ್ದರು.
ಅವರು ಶ್ರೀ ನಾನಾ ಸಾಹೇಬ್ ಚಂದೋರ್ಕರ್ ಅವರಿಗೆ ತಮ್ಮ ಆಸ್ತಿಯಲ್ಲಿ 1 ಕೂಪಿನ್ ಕೋಟ್ ಪೀಸ್, 1 ದಾರಿ ತಪ್ಪಿದ ಬಟ್ಟೆಯ ತುಂಡು, 1 ಕಫ್ನಿ ನಿಲುವಂಗಿ ಮತ್ತು 1 ಪಾತ್ರೆ ಇತ್ತು ಮತ್ತು ಜನರು ಈ ಎಲ್ಲ ಅನಗತ್ಯ, ನಿಷ್ಪ್ರಯೋಜಕ ಮತ್ತು ದುಬಾರಿ ವಸ್ತುಗಳನ್ನು ತಂದು ಅವರನ್ನು ತೊಂದರೆಗೊಳಿಸಿದರು ಎಂದು ಹೇಳಿದರು. ನಮ್ಮ ಪರಮಾರ್ಥ ಆಧ್ಯಾತ್ಮಿಕ ಜೀವನದ ದಾರಿಯಲ್ಲಿ ಕಾಮ ಮತ್ತು ಸಂಪತ್ತು 2 ಪ್ರಮುಖ ಅಡೆತಡೆಗಳು ಮತ್ತು ಬಾಬಾ ಶಿರಡಿಯಲ್ಲಿ ದಕ್ಷಿಣ ಮತ್ತು ರಾಧಾಕೃಷ್ಣಮಾಯಿ ಎಂಬ 2 ಸಂಸ್ಥೆಗಳನ್ನು ಒದಗಿಸಿದರು. ಅವರು ತಮ್ಮ ಬಳಿಗೆ ಬಂದಾಗಲೆಲ್ಲ ಅವರು ಅವರಿಂದ ದಕ್ಷಿಣೆಯನ್ನು ಕೇಳಿದರು ಮತ್ತು ಶಾಲೆಗೆ ರಾಧಾಕೃಷ್ಣಮಾಯಿಯ ಮನೆ ಹೋಗಲು ಹೇಳಿದರು. ಅವರು ಈ 2 ಪರೀಕ್ಷೆಗಳನ್ನು ಚೆನ್ನಾಗಿ ಎದುರಿಸಿದರೆ ಮತ್ತು ಮಹಿಳೆಯರು ಮತ್ತು ಸಂಪತ್ತಿನ ಮೇಲಿನ ಮೋಹದಿಂದ ಮುಕ್ತರಾಗಿದ್ದರೆ ಅವರ ಆಧ್ಯಾತ್ಮಿಕ ಪ್ರಗತಿಯು ಬಾಬಾರ ಕೃಪೆ ಮತ್ತು ಆಶೀರ್ವಾದಗಳಿಂದ ವೇಗವಾಗಿತ್ತು ಮತ್ತು ಖಚಿತವಾಗಿತ್ತು. ಶ್ರೀದೇವ್ ಅವರು ಗೀತೆ ಮತ್ತು ಉಪನಿಷತ್ತುಗಳ ಭಾಗಗಳನ್ನು ಉಲ್ಲೇಖಿಸಿ ಪವಿತ್ರ ಸ್ಥಳದಲ್ಲಿ ಮತ್ತು ಪವಿತ್ರ ವ್ಯಕ್ತಿಗೆ ನೀಡುವ ದಾನವು ದಾನಿಯ ಕಲ್ಯಾಣಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಪ್ರಯೋಜನವನ್ನು ನೀಡುತ್ತದೆ ಎಂದು ತೋರಿಸಿದ್ದಾರೆ. ಶಿರಡಿ ಮತ್ತು ಅದರ ಪೀಠಾಧಿಪತಿ ಸಾಯಿಬಾಬಾರಿಗಿಂತ ಹೆಚ್ಚು ಪವಿತ್ರವಾದದ್ದು ಯಾವುದು? ಶ್ರೀ ಸಾಯಿ ಅವರಿಗೆ ನಮಸ್ಕರಿಸಿ ಎಲ್ಲರಿಗೂ ಶಾಂತಿ ಸಿಗಲಿ.